ಯಾವಾಗಲೂ ಬರಬೇಕು ಅಂತ ಅಂದ್ಕೊಂಡಿದ್ರು ಆಗಿರಲಿಲ್ಲ. ನಾನು ನಮ್ಮ KP ನಂಜುಂಡಿಯವರು ದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ. ಸ್ವಾಮೀಜಿನ ದರ್ಶನ ಕೂಡ ಆಯಿತು. ಸ್ವಾಮೀಜಿ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಹೊರಟಿದ್ವಿ. ತಾವು ನಿಲ್ಲಿಸ್ಕೊಂಡಿದ್ದೀರಿ ಇಷ್ಟೇ. ಇಲ್ಲ, ಆ ಥರ ಏನು ಮಾಡ್ಕೊಂಡಿಲ್ಲ. ಫಸ್ಟ್ ಟೈಮ್ ಬಂದಿರೋದ್ವಲ್ಲ, ಏನೇನು ಕಟ್ಟಡಗಳಿದೆ, ಸ್ಕೂಲ್ ಏನಿದೆ ಎಲ್ಲ ಸ್ವಾಮೀಜಿ ಹೇಳಿದ್ರು. ಎಜುಕೇಷನ್ಗೆ ಪ್ರಿಫರೆನ್ಸು, ಚೌಲ್ಟ್ರಿ ದೇವಸ್ಥಾನ ಡೆವಲಪ್ಮೆಂಟು ಇದೆಲ್ಲವನ್ನು ಕೂಡ ಕೇಳಿ ಭಾಳ ಸಂತೋಷ ಆಯಿತು. ಒಂದು ಒಳ್ಳೆಯ ವಾತಾವರಣ ಇದೆ. ಒಂದು ಸರ್ ಮಟ್ಟಿಗೆ ಎಂಟ್ರಿ ಆದರೆ ಒಂಥರ ಖುಷಿ, ಒಂಥರ ನೆಮ್ಮದಿ ಇದ್ದಂಗೆ ಕಾಣ್ತದೆ. ಫಸ್ಟ್ ಟೈಮ್ ಅಲ್ಲ ನಾವು ಬಂದದ್ದು, ಅದರಿಂದ ಭಾಳ ಚೆನ್ನಾಗಿದೆ. ಬಂದಿದ್ದು, ವಿಸಿಟ್ ಮಾಡಿದ್ವಿ, ಒಳ್ಳೆಯದಲ್ಲಿ. CM ಬರ್ತಾ ಇದ್ದಾರಲ್ಲ ಸರ್, ಅವ್ರನ್ನ ಭೇಟಿ ಮಾಡೋದು. ಯಾರು? CM ನಾವು ಯಾವಾಗಲೂ ಭೇಟಿ ಮಾಡ್ತಾನೆ ಇರ್ತೀವಿ. ಇಲ್ಲಿ ಜನಗಳು ಫಸ್ಟ್ ಅವ್ರು ಭೇಟಿ ಮಾಡಲಿ. ಈಗ ನಾವು ಬೆಂಗಳೂರಲ್ಲಿದ್ದಾಗ ನಾವು ಭೇಟಿ ಮಾಡ್ತಾ ಇರ್ತೀವಿ. ಈಗ ಇಲ್ಲಿ ಬಂದರೆ ಇಲ್ಲಿ ಜನಗಳು ಭೇಟಿ ಮಾಡಬೇಕು. ನಾವೇ ಕೂತ್ಕೊಂಡು ನಾವೇ ಭೇಟಿ ಮಾಡಿದ್ರೆ ಇಲ್ಲಿಯವರಿಗೆ ಭಾಳ ತೊಂದರೆ ಆಗ್ತದೆ ಪಾಪ. ಅದಕ್ಕೆ ಪ್ರಮಾಣ ವಚನಕ್ಕೂ ಭೇಟಿ ಮಾಡಿದ್ದು, ಆಫೀಸ್ಗೂ ಹೋಗಿ ಭೇಟಿ ಮಾಡಿದ್ದು, ವಿಶ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಮಗೆ ಬೆಂಗಳೂರಲ್ಲಿ ಅವಾಗವಾಗ ಮೀಟಿಂಗ್ಗಳು ಅವೆಲ್ಲ ಸಿಗ್ತಾ ಇರ್ತಾರೆ, ಭೇಟಿ ಮಾಡ್ತಾ ಇರ್ತೀವಿ. ಇಲ್ಲಿ ಜನ ಭೇಟಿ ಮಾಡಲಿ ಅಂತೇಳಿ ನಾವು ಡಿಸ್ಟರ್ಬ್ ಮಾಡೋಕ್ಕೋಗಿ. ಯಾವುದು? ನೀವು BJP ಅಂದರೆ ನೀವು BJP, ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್. ಅಲ್ಲ, ನಾವು ಏನಂತ ಬರೀಬೇಕು ಅಂತ. ಯಾರು? ನೋಡಿ, ಶಾಸಕ ಅಂತ ಬರೀರಿ. ಪಕ್ಷ ಬಂದಾಗ 28ಕ್ಕೆ ಅದು ಶಾಸಕರು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ರು ಅಂದ್ರೆ ಆಯ್ತು. 224 ಶಾಸಕರು. ಅಲ್ಲ, ಯಾರ ಜೊತೆ ಸಖ್ಯ ಜಾಸ್ತಿ ಇದೆ ಸರ್? ಏನು ಸಖ್ಯ ಯಾರ ಜೊತೆ ಇದೆ ಅಂತ? ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು, ಡೆವಲಪ್ಮೆಂಟ್ ಅನುದಾನ ಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು ನಾನು, ಕಾಂಗ್ರೆಸ್ ಪಕ್ಷದಿಂದ ಬೆಳೆದವನು. DK ಶಿವಕುಮಾರ್ ಅವರು ನನ್ನನ್ನು ರಾಜಕೀಯವಾಗಿ ಬೆಳೆಸಿದರು. ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಅನುದಾನ ಕೇಳ್ತೀವಿ, ಡೆವಲಪ್ಮೆಂಟ್ ಕೇಳ್ತೀವಿ, ಎಲ್ಲ ಕೇಳ್ತೀವಿ ಅಷ್ಟೇ. ಇನ್ನು 2028ಕ್ಕೆ ರಾಜಕಾರಣ, ಆಗ ಯೋಚನೆ ಮಾಡ್ತೀವಿ ಏನು ಮಾಡಬೇಕು ಅಂತ. ಈಗ ಸದ್ಯಕ್ಕೆ BJPಯವರು ಉಚ್ಚಾಟನೆ ಮಾಡಿದ್ದಾರೆ. 2028ಕ್ಕೆ ಚುನಾವಣೆ ಬಂದಂಥ ಸಮಯದಲ್ಲಿ ಕ್ಷೇತ್ರದ ಜನ ಎಲ್ಲ ಸೇರಿಸಿ ತೀರ್ಮಾನ ಮಾಡ್ತೀವಿ. ಇನ್ನು ಆ ಥರದ್ದು ಯೋಚನೆ ಮಾಡಲಿಲ್ಲ. ಸದ್ಯಕ್ಕೆ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಆಡ್ತಾ ಇದ್ದೀವಿ. ಕಾಂಗ್ರೆಸ್ ಗೌರ್ಮೆಂಟ್ನವರು ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಿದ್ದಾರೆ. ಡೆವಲಪ್ಮೆಂಟ್ ಅನುದಾನ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಕೊಡ್ತಿದ್ದಾರೆ. ಸದ್ಯಕ್ಕೆ ಚುನಾವಣೆ ಬಗ್ಗೆ ಏನು ಯೋಚನೆ ಮಾಡಿಲ್ಲ, ಇನ್ನೂ ಟೈಮ್ ಇದೆಯಲ್ಲ. ಥ್ಯಾಂಕ್ ಯು, ನಮಸ್ಕಾರ, ಎಲ್ಲ ಒಳ್ಳೆಯದಾಗಿ ಸರ್. ಥ್ಯಾಂಕ್ ಯು.